ಗಾಳಿಯಲ್ಲಿ ಚೆಂಡು ಕ್ಯಾಚ್ ಆಗುವ ಎಲ್ಲ ಸಾಧ್ಯತೆ. ಅತ್ಯುತ್ತಮವಾದ ಬೌಲಿಂಗ್ ಮುಕುಂದ್ ಅವರಿಂದ. ಮೊದಲನೇ ಚೆಂಡಿನಲ್ಲೇ ಎಕೆವಿಎಸ್ ತಂಡದ ಮೊದಲನೇ ವಿಕೆಟ್ ಪತನವಾಗ್ತಾ ಇದೆ. ಬಲವಾಗಿ ಹೊಡೆಯುವ ಪ್ರಯತ್ನ ಅಂತೂ ಇತ್ತು, ಆದ್ರೆ ಚೆಂಡು ನೇರವಾಗಿ ಗೂಟ ರಕ್ಷಕರ ಕೈ ಸೇರಿದೆ. ಇದರೊಂದಿಗೆ ಶಿವು ಅವರು ಅವರ ವಿಕೆಟ್ ಕೈ ಚೆಲ್ಲಿದ್ದಾರೆ. ಬಲವಾಗಿ ಹೊಡೆಯೋ ಪ್ರಯತ್ನ ಆದ್ರೆ ಯಾವುದೇ ಫೀಲ್ಡರ್ ಇಲ್ಲದ ಕಾರಣ ನೇರವಾಗಿ ಬೌಂಡ್ರಿ ಆಚೆ ಸಾಗ್ತಾ ಇದೆ ಚೆಂಡು. ಬಹಳ ಒಳ್ಳೆ ಆರಂಭ ಬ್ಯಾಟಿಂಗ್ ತಂಡಕ್ಕೆ. ಮತ್ತೊಮ್ಮೆ ಅದೇ ಶಾಟ್ ರೆಪ್ಲಿಕಾ ಅಂತ ಹೇಳ್ಬೋದು, ಆದ್ರೆ ಈ ಬಾರಿ ಸಕ್ಸಸ್ಫುಲ್ ಆಗ್ತಾ ಇದ್ದಾರೆ. ನೇರವಾಗಿ ಸೀಮಾರೇಖೆ ಹೊರ ಅಂಚನ್ನು ಕಂಡುಕೊಳ್ತಾ ಇದೆ. ಇದರೊಂದಿಗೆ ಯೂನಿಸ್ ಅವರ ಖಾತೆಗೆ ಭರ್ಜರಿ ಸಿಕ್ಸರ್ ಸೇರ್ಪಡೆ ಆಗ್ತಾ ಇದೆ. ಕ್ಲೀನ್ ಬೋಲ್ಡ್ ಆಗಿದ್ದಾರೆ ಈ ಬಾರಿ ಶ್ರೀಕಾಂತ್ ಅವರು. ಶಫಲ್ ಆಗಿ ಫೈನ್ ಲೆಗ್ ತಲೆ ಮೇಲೆ ಎತ್ತಾಕುವಂತ ಪ್ರಯತ್ನದಲ್ಲಿ ಗಾಳಿಯಲ್ಲಿ ಚೆಂಡು ನೇರವಾಗಿ ಬೌಂಡ್ರಿ ಆಚೆ ಸಾಗ್ತಾ ಇದೆ. ಬಹಳ ಒಳ್ಳೆ ಬ್ಯಾಟಿಂಗ್ ರಾಜೇಶ್ ಅವರಿಂದ. ಇದೇ ರೀತಿ ರಾಜೇಶ್ ಅವರಿಂದ ಮತ್ತೊಂದು ಬಿಗಿ. ಸತತವಾಗಿ 2 ಸಿಕ್ಸರ್ಗಳು, 5 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 39 ರನ್ಗಳು ಅಟ್ ದ ಲಾಸ್ ಆಫ್ 3 ವಿಕೆಟ್ಸ್. ಯಾಕೆ ಅಂತ ಇವಾಗ ಗೊತ್ತಾಗ್ತಾ ಇದೆಯಾ? ಯಾಕಂದ್ರೆ ಅವ್ರ ಫೇವರೇಟ್ ಝೋನ್ ಅನ್ಸುತ್ತೆ ಸ್ಕ್ವೇರ್ ಲೆಗ್ ವಿಭಾಗ, ಅಲ್ಲೇ ರನ್ ಗಳಿಸ್ತಾ ಇದ್ದಾರೆ. ನಾನು ಇನ್ನೊಂದ್ ಕಡೆ ಅಂತಿದ್ದಾಗ್ಲೇನೆ ಯೂನಸ್ HS ಅಂದ್ರೆ ನಾವ್ ಹೇಳ್ಬೋದು ಹೈಯೆಸ್ಟ್ ಸಿಕ್ಸರ್ಸ್ ಅಂತ. ಕಾದ್ ನೋಡೋಣ ಈ ಮ್ಯಾಚ್ ಯಾರು ಗೆಲ್ತಾರೆ ಅಂತದನ್ನು. ಎಲ್ರಿಗೂ ಸ್ವಾಗತ. ಮೊದಲನೇ ಬಾಲೆ ಎಡ್ಜ್ ಆಗಿದೆ. ಕ್ಯಾಚ್ ಹಿಡ್ದಿದ್ದಾರೆ. ಅಲ್ಲಿ ಇಬ್ರು ನಡುವೆ ಹೋರಾಟ, ಗುದ್ದಾಟ, ಓಡಾಟ ನಡೆದ್ರು ಕೂಡ ಕೊನೆಗೆ ಕ್ಯಾಚ್ ಹಿಡಿಯುವಲ್ಲಿ ಸಫಲ. ಒಳ್ಳೆಯ ಫೀಲ್ಡಿಂಗ್. ನೀವು ಈ ಒಂದು ಪಂದ್ಯಗಳ ನೇರ ಪ್ರಸಾರವನ್ನ ನೋಡ್ತಾ ಇದ್ದೀರಾ. ಒಳ್ಳೆಯ ಹೊಡೆತ. ಕವರ್ಸ್ ನಲ್ಲಿ ಅಲ್ಲಿ ತೋರಿಸಿದ 5 ಜನ ಫೀಲ್ಡರ್ಸ್ ಇದೆ ಇನ್ಫ್ಯಾಕ್ಟ್ ಆಫ್ ಸೈಡ್ ನಲ್ಲಿ. ಅವರೆಲ್ಲ ಈ ಬಾರಿ ಗ್ಯಾಪ್ ಅನ್ನ ಹುಡುಕಿರೋದು ಎಡಗೈ ಬ್ಯಾಟ್ಸ್ಮನ್ ಲಾಂಗ್ ಆಫ್ ನಲ್ಲಿ. ಮಿಡ್ ಆಫ್ ಫೀಲ್ಡರ್ ಅದನ್ನ ತಡೆಯುವಂತ 1-1-1-1 1 ಓವರ್ನ ಮುಕ್ತಾಯಕ್ಕೆ 11ಕ್ಕೆ 1. ಈ ಬಾರಿ ಆಫ್ ಸೈಡ್ ನಲ್ಲಿ ಅಲ್ಲಿ ಫೀಲ್ಡರ್ ನ ಕೈ ಸೇರಿದ ನೇರವಾಗಿ ಎಕ್ಸ್ಟ್ರಾ ಮತ್ತೊಮ್ಮೆ ವಿನಯ್ ಮೋಸ್ಟ್ಲಿ ಕ್ಯಾಚ್ ಅವ್ರು ಹುಡ್ಕೊಂಡು ಹೋಗ್ತಾರೆ, ಆ ಬಾಲೆ ಹುಡ್ಕೊಂಡು ಹೋಗ್ತಾರೆ ಅನ್ಸುತ್ತೆ. 2ನೇ ಕ್ಯಾಚ್ ಬಿದ್ದಿರೋದು, 2 ವಿಕೆಟ್. 2 ಕ್ಯಾಚ್ ಅನ್ನ ವಿನಯ್ ಅವರೇ ಹಿಡಿದಿದ್ದಾರೆ. ಓ ಈ ಬಾರಿ ನೇರವಾಗಿ ಕ್ಲೀನ್ ಬೌಲ್ ಮಾಡಿದ್ದಾರೆ ಯಾರ್ಕರ್ ಲೆಂತ್ ಮೂಲಕ. 3 ಲಾಂಗ್ ಆಫ್ ಜೊತೆಲಿ ಮಿಡ್ ವಿಕೆಟ್ ನಲ್ಲಿ ಚೆಂಡು ಓಡುವಂತೆ ಯತ್ನ. ಡೈರೆಕ್ಟ್ ಹಿಟ್ ಆಗಿತ್ತಾ? ಇಲ್ಲ. ಹೌದು, ಡೈರೆಕ್ಟ್ ಹಿಟ್ ಆಗಿಲ್ಲ ಅಂದ್ರೂ ಕೂಡ ಶಿವಕುಮಾರ್ ಈ ಮೂಲಕ ವಿಕೆಟ್ ಅನ್ನ ಕೈ ಚೆಲ್ಲಿ ಪೆವಿಲಿಯನ್ ಅಂತ ಮರಳ್ತಾ ಇದ್ದಾರೆ.
ಒಳ್ಳೆಯ ಬೌಲಿಂಗ್. ಚಿರತೆಯ ವೇಗದಲ್ಲಿ ನುಗ್ಗಿ ಬಿದ್ದು ಕ್ಯಾಚ್ ಅನ್ನ ಹಿಡಿದಿದ್ರು. ಅದಾನಂತರ ರನ್ನಿಂಗ್ ಅಲ್ಲಿ ಕ್ಯಾಚ್ ಅನ್ನು ತಗೊಂಡಿದ್ರು. ಈಗಲೂ ಕೂಡ ಒಂದು ಕ್ಯಾಚ್ ಅನ್ನ ಪಡೆದ್ರ ಮೂಲಕ ತಮ್ಮ ತಂಡಕ್ಕೆ ವಿಕೆಟ್ ಫೀಲ್ಡರ್ ಡೀಪ್ ಇನ್ ವಿಕೆಟ್ ನಲ್ಲಿ. ಓ ಗ್ಯಾಪ್ ನಲ್ಲಿ ತಳ್ಳಿದ್ದಾರೆ ಚೆಂಡು, 4 ರನ್ ಸೀಮಾರೇಖೆಯ ಆಚೆ. ಸಿಂಹದ ಪಂಚದ ಈ ದಳವ ಸರ್ಪಕ್ಕಿಂತ ದ್ವೇಷ ಮುಂಗೂಸು. ಗಾಳಿಯಲ್ಲಿ ಚೆಂಡು ಸ್ಕ್ವೇರ್ ನೆಗ್ನಲ್ಲಿ ಕ್ಯಾಚ್ ಔಟ್ ಆಗಿದ್ದಾರೆ. ಈ ಮೂಲಕ ದರ್ಶನ ಅಲ್ಲಿ ಕ್ಯಾಚ್ ನ ಹಿಡಿದಂತಹ ಫೀಲ್ಡರ್. ಕೊನೆಯ ಎಸೆದಲ್ಲಿ ಭರ್ಜರಿ ಹೊಡೆತ, ಆದರೆ ಅಲ್ಲಿ ಲಾಂಗ್ ಆಫ್ ಫೀಲ್ಡರ್ ಸೇಫ್ ಆಗಿ ಕ್ಯಾಚ್ ಅನ್ನು ಹಿಡಿದಿದ್ದಾರೆ. ಇದರೊಂದಿಗೆ ಈ ಪಂದ್ಯದ ಮುಕ್ತಾಯವಾಗಿದೆ.